ಎಲ್ಲರೂ ಅವಳು ಸೋಮಾರಿ ಎಂದುಕೊಂಡಿದ್ದರು. ಆದರೆ ಅವಳ ಕತೆ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಅವಳು ಸೋಮಾರಿ ಎಂದುಕೊಂಡಿದ್ದರು. ಪ್ರತಿದಿನ ಬೆಳಿಗ್ಗೆ ಅವಳ ಅಲಾರಂ 7 ಗಂಟೆಗೆ ಹೊಡೆಯುತ್ತಿತ್ತು. ಅವಳು ಕಣ್ಣು ತೆರೆಯುತ್ತಿದ್ದಳು, ಸೀಲಿಂಗ್ ಅನ್ನು ನೋಡುತ್ತಿದ್ದಳು, ಮತ್ತೆ ಕಣ್ಣು ಮುಚ್ಚುತ್ತಿದ್ದಳು. ಇನ್ನೂ 5 ನಿಮಿಷ ಎಂದು ಅವಳು ನಿಧಾನವಾಗಿ ಹೇಳುತ್ತಿದ್ದಳು. ಆದರೆ ಆ 5 ನಿಮಿಷಗಳು 1 ಗಂಟೆಯಾಗಿ ಬದಲಾಗುತ್ತಿತ್ತು. ನೋಡುತ್ತಿದ್ದಂತೆ ಇಡೀ ದಿನ ಕಳೆದು ಹೋಗುತ್ತಿತ್ತು. ಅವಳಿಗೂ ಕನಸುಗಳಿದ್ದವು. ಹೊಸ ವಿಷಯಗಳನ್ನು ಕಲಿಯಬೇಕೆಂಬ ಆಸೆಯಿತ್ತು. ಕೆಲಸ ಪ್ರಾರಂಭಿಸಬೇಕೆಂಬ ಆಸೆಯಿತ್ತು. ಜೀವನದಲ್ಲಿ ಯಶಸ್ವಿಯಾಗಬೇಕೆಂಬ ಆಸೆಯಿತ್ತು. ಆದರೆ ಅವಳು ಯಾವಾಗ ಪ್ರಾರಂಭಿಸಲು ಪ್ರಯತ್ನಿಸುತ್ತಿದ್ದಳೋ ಏನೋ ಒಂದು ಅವಳನ್ನು ತಡೆಯುತ್ತಿತ್ತು. ಅವಳು ತನ್ನ ಲ್ಯಾಪ್ಟಾಪ್ ತೆರೆಯುತ್ತಿದ್ದಳು, ಒಂದು ಮೋಟಿವೇಶನಲ್ ವಿಡಿಯೋ ನೋಡುತ್ತಿದ್ದಳು, ಒಂದು ಪ್ಲಾನ್ ಬರೆಯುತ್ತಿದ್ದಳು ಮತ್ತು ತನ್ನಷ್ಟಕ್ಕೆ ತಾನೇ ಮಾತು ಕೊಡುತ್ತಿದ್ದಳು. ನಾಳೆಯಿಂದ ನಾನು ಸರಿಯಾಗಿ ಪ್ರಾರಂಭಿಸುತ್ತೇನೆ. ಆದರೆ ಆ ನಾಳೆ ಯಾವಾಗಲೂ ಮತ್ತೊಂದು ನಾಳೆಯಾಗುತ್ತಿತ್ತು. ಅವಳ ಕುಟುಂಬದವರು ಇದನ್ನು ಗಮನಿಸಲು ಪ್ರಾರಂಭಿಸಿದರು. ನೀನು ಯಾವಾಗಲೂ ನಿನ್ನ ರೂಮಿನಲ್ಲೇ ಕುಳಿತಿರುತ್ತೀಯ. ನಿನ್ನ ಜೀವನಕ್ಕಾಗಿ ನೀನು ಏನಾದರೂ ಮಾಡೋದು ಯಾಕಿಲ್ಲ? ನಿನ್ನ ವಯಸ್ಸಿನವರನ್ನು ನೋಡು, ಅವರು ನಿನ್ನಿಗಿಂತ ಎಷ್ಟೋ ಮುಂದೆ ಹೋಗಿದ್ದಾರೆ. ಅವಳು ಎಂದಿಗೂ ವಾದ ಮಾಡುತ್ತಿರಲಿಲ್ಲ. ಸುಮ್ಮನೆ ಮೌನವಾಗಿ ನಗುತ್ತಿದ್ದಳು. ಏಕೆಂದರೆ ತನ್ನೊಳಗೆ ಏನಾಗುತ್ತಿದೆ ಎಂಬುದನ್ನು ಅವಳಿಗೆ ವಿವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸತ್ಯ ಏನೆಂದರೆ ಅವಳು ಸೋಮಾರಿಯಾಗಿರಲಿಲ್ಲ. ಅವಳು ಹೆದರಿದ್ದಳು. ಅವಳು ಪ್ರಯತ್ನಿಸಿದರೆ ತಾನು ವಿಫಲವಾಗಬಹುದು ಎಂಬ ಭಯ. ಜನರು ತನ್ನನ್ನು ನೋಡಿ ನಗಬಹುದು ಎಂಬ ಭಯ. ತಾನು ತುಂಬಾ ಕಷ್ಟಪಟ್ಟರೂ ತಾನು ಸಾಕಷ್ಟು ಒಳ್ಳೆಯವಳಾಗಿರದಿರಬಹುದು ಎಂಬ ಭಯ. ಆದ್ದರಿಂದ ಅವಳಿಗೆ ಅತ್ಯಂತ ಸುರಕ್ಷಿತವಾಗಿ ಅನಿಸಿದ್ದನ್ನೇ ಅವಳು ಆಯ್ಕೆ ಮಾಡಿಕೊಂಡಳು, ಏನನ್ನೂ ಮಾಡದಿರುವುದು. ಏಕೆಂದರೆ ಅವಳು ಪ್ರಯತ್ನಿಸದೇ ಇದ್ದರೆ ಅವಳು ಎಂದಿಗೂ ವಿಫಲವಾಗುವುದಿಲ್ಲ ಎಂದು ಅವಳಿಗೆ ಅನಿಸುತ್ತಿತ್ತು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಒಂದು ಸಂಜೆ ಅವಳು ತನ್ನ ಫೋನ್ನಲ್ಲಿ ಸ್ಕ್ರೋಲ್ ಮಾಡುತ್ತಿದ್ದಳು. ಆಗ ತನ್ನ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನು ಅವಳು ನೋಡಿದಳು. ಅವಳು ವರ್ಷಗಳಿಂದ ಕನಸು ಕಾಣುತ್ತಿದ್ದ ವಿಷಯವನ್ನೇ ಆ ವ್ಯಕ್ತಿ ಸಾಧಿಸುತ್ತಿದ್ದ. ಒಂದು ಕ್ಷಣ ಅವನ ಯಶಸ್ಸನ್ನು ನೋಡಿ ಅವಳಿಗೆ ಸಂತೋಷವಾಯಿತು. ನಂತರ ಅವಳ ಕಣ್ಣು ತನ್ನ ಅಪೂರ್ಣ ನೋಟ್ಬುಕ್ನತ್ತ ಹೋಯಿತು. ತಿಂಗಳುಗಳ ಹಿಂದೆ ತೆರೆದಿದ್ದ ಅದೇ ನೋಟ್ಬುಕ್. ಅದರ ಮೊದಲ ಪುಟದಲ್ಲಿ ಕೇವಲ ಒಂದು ವಾಕ್ಯವಿತ್ತು, ಒಂದು ದಿನ ನಾನು ಪ್ರಾರಂಭಿಸುತ್ತೇನೆ. ಅವಳು ಬಹಳ ಹೊತ್ತು ಆ ಪದಗಳನ್ನೇ ನೋಡುತ್ತಾ ಕುಳಿತಳು. ಆಗ ಅವಳಿಗೆ ಒಂದು ನೋವಿನ ಸತ್ಯ ಅರ್ಥವಾಯಿತು. ತಾನು ಕೆಲಸ ಪ್ರಾರಂಭಿಸುವ ಮೊದಲು ಆತ್ಮವಿಶ್ವಾಸ ಬರುತ್ತದೆ ಎಂದು ಕಾಯುತ್ತಿದ್ದಳು. ಆದರೆ ಆತ್ಮವಿಶ್ವಾಸ ಯಾವಾಗಲೂ ಮೊದಲು ಬರುವುದಿಲ್ಲ. ಕೆಲವೊಮ್ಮೆ ಮೊದಲು ಹೆಜ್ಜೆ ಇಡಬೇಕು. ಭಯ ಇದ್ದರೂ ಸಹ. ಮುಂದಿನ ಬೆಳಿಗ್ಗೆ ಅವಳು ಎದ್ದಳು. ಯಾವುದೇ ಪರ್ಫೆಕ್ಟ್ ಪ್ಲಾನ್ ಮಾಡಲಿಲ್ಲ. ತನ್ನ ಇಡೀ ಜೀವನವನ್ನು ಬದಲಾಯಿಸುವುದಾಗಿ ಕೂಡ ಮಾತು ಕೊಡಲಿಲ್ಲ. ಅವಳು ಸುಮ್ಮನೆ ತನ್ನ ಡೆಸ್ಕ್ ಬಳಿ ಕುಳಿತಳು ಮತ್ತು 10 ನಿಮಿಷ ಕೆಲಸ ಮಾಡಿದಳು. ಕೇವಲ 10 ನಿಮಿಷ. ಮುಂದಿನ ದಿನ ಅವಳು ಮತ್ತೆ ಅದನ್ನೇ ಮಾಡಿದಳು. ಕೆಲವು ದಿನಗಳಲ್ಲಿ 1 ಗಂಟೆ ಕೆಲಸ ಮಾಡಿದಳು ಮತ್ತು ಕೆಲವು ದಿನಗಳಲ್ಲಿ ಕೇವಲ 10 ನಿಮಿಷ. ಕೆಲವು ದಿನಗಳು ಅವಳು ಸಂಪೂರ್ಣವಾಗಿ ವಿಕಲಳಾದಳು. ಆದರೆ ಈ ಬಾರಿ ಒಂದು ಕೆಟ್ಟ ದಿನ ಬಂದ ಕಾರಣಕ್ಕೆ ಅವಳು ಶಾಶ್ವತವಾಗಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಿಧಾನವಾಗಿ ಅವಳು ಬದಲಾಗಲು ಪ್ರಾರಂಭಿಸಿದಳು. ಒಂದು ರಾತ್ರಿಯಲ್ಲಿ ಅಲ್ಲ, ಯಾವುದೇ ಮಾಯೆಯಿಂದ ಅಲ್ಲ, ಬದಲಾಗಿ ಪ್ರತಿದಿನ ಒಂದು ಸಣ್ಣ ಹೆಜ್ಜೆಯ ಮೂಲಕ. ಕೆಲವು ತಿಂಗಳುಗಳ ನಂತರ ಅವಳು ಹಿಂದೆ ತಿರುಗಿ ತಾನು ಹಿಂದೆ ಇದ್ದ ವ್ಯಕ್ತಿಯನ್ನು ನೋಡಿದಳು ಮತ್ತು ಕೊನೆಗೂ ಅರ್ಥಮಾಡಿಕೊಂಡಳು. ಅವಳು ಎಂದಿಗೂ ಸೋಮಾರಿಯಾಗಿರಲಿಲ್ಲ. ಅವಳು ಪ್ರಾರಂಭಿಸಲು ಹೆದರಿದ್ದಳು. ಆದ್ದರಿಂದ ನೀವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರೆ, ಆತ್ಮವಿಶ್ವಾಸ ಬರುವವರೆಗೆ ಕಾಯುತ್ತಿದ್ದರೆ, ಭಯ ಹೋಗುವವರೆಗೆ ಕಾಯುತ್ತಿದ್ದರೆ, ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇಂದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಅಗತ್ಯವಿಲ್ಲ. ನೀವು ಪರ್ಫೆಕ್ಟ್ ಆಗಿರಬೇಕೆಂದಿಲ್ಲ. ನೀವು ದೊಡ್ಡ ಹೆಜ್ಜೆ ಇಡಬೇಕೆಂದೂ ಇಲ್ಲ. ಸುಮ್ಮನೆ ಒಂದು ಸಣ್ಣ ಹೆಜ್ಜೆ ಇಡಿ. ಏಕೆಂದರೆ ಕೆಲವೊಮ್ಮೆ ಮೊದಲ ಹೆಜ್ಜೆ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವುದಿಲ್ಲ. ಆದರೆ ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಮತ್ತು ಕೆಲವೊಮ್ಮೆ ಅದು ಎಲ್ಲವನ್ನೂ ಬದಲಾಯಿಸಲು ಸಾಕಾಗುತ್ತದೆ.